ಇಲ್ಲಿರುವಂಥ ಬಗರುಕುಂ ಸಾಗುಳಿದಾರರಿಗೆ ಭೂಮಿಯ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿಯಿಂದ ಇದೇ 11ನೇ ತಾರೀಕಿಂದ ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಜಿಲ್ಲೆಯಲ್ಲಿ ಆರಂಭ ಮಾಡ್ತಿದ್ದೀವಿ. ಇದೇ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗದಲ್ಲೂ ಕೂಡ ಈ ಹೋರಾಟ ನಡೆಯುತ್ತೆ. ಸರ್ಕಾರಗಳು ಬದಲಾದರೂ ಜನರಿಗೆ ಭೂಮಿ ಹಕ್ಕು ಮಾತ್ರ ಸಿಗ್ತಿಲ್ಲ, ವಸತಿ ಹಕ್ಕು ಸಿಗ್ತಿಲ್ಲ. ಇದಕ್ಕಾಗಿ ನೂರಾರು ಸಾವಿರಾರು ಮನೆ ಪತ್ರಗಳು ಕೊಟ್ಟರೂ ಕೂಡ ಯಾವುದೇ ಸರ್ಕಾರಗಳು ಇಲ್ಲಿವರೆಗೂ ಆಳ್ವಿಕೆ ಮಾಡಿದಂಥ ಯಾವುದೇ ಸರ್ಕಾರಗಳು ಜನರ ಬದುಕನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಅದೆಲ್ಲದೂ ಕೂಡ ಭೂಮಿ ವಸತಿ ಹೋರಾಟ ಸಮಿತಿ ಖಂಡಿಸುತ್ತೆ. ಮತ್ತು ರಾಜ್ಯದಲ್ಲಿರುವಂಥ ಇನ್ನಿತರೆ ಭೂಮಿಗಳೇನಿದ್ದಾವೆ, ಅರಣ್ಯ ಭೂಮಿ ಇರ್ಬೋದು, ಗೋಮಾಳ ಭೂಮಿ ಇರ್ಬೋದು, ಇದಕ್ಕೆ ದಿನಕ್ಕೊಂದು ಕಾನೂನುಗಳು ತಂದು ಜನರ ಬದುಕಿನ ಮೇಲೆ ಅವರು ಕುಣಿಕೆಯನ್ನು ಹಾಕ್ತಾ ಇದ್ದಾರೆ. ಅವ್ರ ಬದುಕನ್ನು ಹಸನುಗೊಳಿಸಬೇಕು ಅಂತೇಳಿ ಏನು ಯೋಜನೆ ಕೂಡ ಸರ್ಕಾರದಿಂದ ಮಾಡ್ತಿಲ್ಲ. ಇದನ್ನು ನಾವು ತೀವ್ರ ಖಂಡಿಸ್ತೀವಿ. ಕಾಂಗ್ರೆಸ್ ಸರ್ಕಾರ ಚುನಾವಣೆಗಿಂತ ಮುಂಚೆ ನಾವು ಬಗರುಕುಂ ಸಾಗುಳಿದವರಿಗೆ ಭೂಮಿ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ಮೋಸ ಮಾಡಿದೆ, ಜನರ ಹಕ್ಕನ್ನು ಕೊಡ್ತಿಲ್ಲ. ನಾವು ಇದನ್ನು ತೀವ್ರ ಖಂಡಿಸ್ತೀವಿ. ಅದೇ ರೀತಿ ಇವತ್ತೇನು ಜಿಲ್ಲೆಯಲ್ಲಿ ನಾಳೆ ಲಕ್ಷಾಂತರ ಸಂಖ್ಯೆಯಲ್ಲಿ ಯಡಿಯೂರಪ್ಪನವರು ಅಭಿಮಾನೋತ್ಸವ ಮಾಡ್ತಿದ್ದಾರೆ. ಇವರು ಕೂಡ ಒಂದು ಕಾಲದಲ್ಲಿ ಬಗರುಕುಂ ಸಾಗುಳಿದವರ ವಿಚಾರನೇ ಮುಂದೆ ಇಟ್ಕೊಂಡು ರಾಜಕೀಯ ಮಾಡಿದಂಥ ವ್ಯಕ್ತಿಯವರು. ಆದರೆ ಬಡ ಜನರು ಮಾತ್ರ ಬೀದಲಿದ್ದಾರೆ. ಅವರು ಮಾತ್ರ ಇವತ್ತು ರಾಜರೋಷವಾಗಿ ಅಭಿಮಾನೋತ್ಸವನ ಆಚರಣೆ ಮಾಡ್ಕೊತಾರೆ. ಇದಕ್ಕೊಂದು ಅರ್ಥ ಇದೆಯಾ ಅನ್ನೋ ಪ್ರಶ್ನೆಯನ್ನು ನಾವು ಯಡಿಯೂರಪ್ಪರಿಗೆ ಕೇಳ್ತಿದ್ದೀವಿ, BJP ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಯಾಕೆಂತಂದರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿನ ಹಣವನ್ನು ಖರ್ಚು ಮಾಡಿ ಅಭಿಮಾನೋತ್ಸವ ಮಾಡ್ತಾರೆ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅದೇ ಸಂದರ್ಭದಲ್ಲಿ ಜನರ ಬದುಕು ಏನಾಗಿದೆ, ಈ ಜಿಲ್ಲೆಗೆ ನೀರಿದೆಯಾ, ಭೂಮಿ ಇದೆಯಾ, ಬಡ ಜನರಿಗೆ ರೈತರು ಅವರ ಹಕ್ಕನ್ನು ಕೇಳ್ತಾರೆ, ಅವ್ರ ನ್ಯಾಯ ಸಿಗುತ್ತಾ ಅನ್ನೋ ಪ್ರಶ್ನೆಯನ್ನು ಅವರು ಹಾಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಸ್ನೇಹಿತರೆ, ಜಿಲ್ಲೆಯಲ್ಲಿರುವಂಥ ಎಲ್ಲ ಬಗರುಕುಂ ಸಾಗುಳಿದಾರರು 11ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿ ಹೋರಾಟವನ್ನು ನಾವು ಆರಂಭ ಮಾಡಬೇಕು. ಮತ್ತು ಈ ವಿಷಯವನ್ನು ಸರ್ಕಾರ ಗಂಭೀರ ಪರಿಗಣಿಸಬೇಕು. ಯಾವುದೇ ಕಾರಣಕ್ಕೂ ಸುಳ್ಳು ಭರವಸೆಗಳನ್ನು ಅಥವಾ ನಾವು ಬರೀ ಮಾತನ್ನು ಕೊಟ್ಕೊಂಡು ಕಾಲ ಕಳೆಯುವಂಥ ಕೆಲಸವನ್ನು ಮಾಡಬಾರ್ದು. ಇನ್ನು ಮುಂದಾದರೂ ಸರ್ಕಾರದವರು ಆ ಜನರಿಗೆ ಬದುಕಿನ ಹಕ್ಕನ್ನು ಕೊಡಬೇಕು. ಇದು ಅವರು ಸ್ವಾಭಿಮಾನವನ್ನು ಬದುಕನ್ನು ಕಟ್ಕೊಳ್ಬೇಕಾಗಿರುವಂಥ ಭೂಮಿ ಹಕ್ಕಿದು. ಹಾಗಾಗಿ ಇದನ್ನು ಮಾನ್ಯ ಮಾಡಬೇಕು. ಯಾವುದೇ ಕಾರಣಕ್ಕೂ ಏನು ನಾವು ಸರ್ಕಾರಕ್ಕೆ ಮುಂದಿರ್ತಾರೆ ಒನ್ ಟೈಮ್ ಸೆಟ್ಲ್ಮೆಂಟ್ ಹೆಂಗೆ ಕೇಳ್ತಾ ಇದ್ದೀವಿ, ಒನ್ ಟೈಮ್ ಸೆಟ್ಲ್ಮೆಂಟ್ ಇದರಲ್ಲಿ ಸರ್ಕಾರಕ್ಕೆ ಕೇಳ್ತಿರೋದು ಯಾವುದೇ ಭೂಮಿ ಇರ್ಬೋದು, ಯಾವುದೇ ಥರದ್ದಿರ್ಬೋದು, ಯಾವುದೇ ಭೂಮಿ ಇದ್ದರೂ ಕೂಡ ಒನ್ ಟೈಮ್ ಸೆಟ್ಲ್ಮೆಂಟ್ ಮೂಲಕ ಜನರ ಭೂಮಿ ಹಕ್ಕನ್ನು ಮಾನ್ಯ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ನಾವು ಮಾಡ್ತಾಯಿದ್ದೇವೆ. ನಮಸ್ಕಾರ. ಚಿತ್ರದುರ್ಗ ಜಿಲ್ಲೆಯಲ್ಲಿ 90, 91, 98, 99, 2018ರಿಂದ 23ನೇ ಸಾಲವರೆಗೂ ನಾವು ನಮೂನೆ 50, 53, 57ರಲ್ಲಿ ಒಟ್ಟು 1,86,425 ಅರ್ಜಿ ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ 35 ವರ್ಷಗಳಿಂದ ಅರಣ್ಯ ಸಾಗುವಳಿದಾರರು 1,82,135 ಅರ್ಜಿ ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ 35 ವರ್ಷಗಳಿಂದ ನಮೂನೆ 50, 53, 57ರಲ್ಲಿ ಒಟ್ಟು 1,42,135 ಅರ್ಜಿ ಕೊಟ್ಟಿದ್ದೀವಿ. ನಾವು 1,82,135 ಅರ್ಜಿಯಲ್ಲಿ 1,46,367 ಅರ್ಜಿನ ಯಾವುದೇ ಪರಿಶೀಲನೆ ಒಳಪಡಿಸದೆ ವಿಲೆ ಮಾಡಿದ್ದಾರೆ, ತಿರಸ್ಕಾರ ಮಾಡಿದ್ದಾರೆ. ನಿಮ್ಮ ದಾಖಲೆಗಳಲ್ಲಿ ತಿರಸ್ಕಾರ ಅಂತ ಬರ್ಕೊಂಡ್ರೆ ನಾವು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವು ಒಪ್ಪೋದಿಲ್ಲ. ಈಗ ನೀವು 35-40 ವರ್ಷಗಳು ನಮ್ಮನ್ನೇನು ಸತಾಯಿಸ್ತಾ ಇದ್ದೀರಾ, ನಮ್ಮ ಹಕ್ಕನ್ನು ನಮಗೆ ಕೊಡಲೇಬೇಕು. ಆ ನಿಟ್ಟಿನಲ್ಲಿ ಬರೋ ಸೋಮವಾರ 11ನೇ ತಾರೀಕು ಮೇ 11ನೇ ತಾರೀಕಿನಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ 1000 ಜನ ಅರಣ್ಯ ಸಾಗುವಳಿದಾರರು, ಈ ಜಿಲ್ಲೆಯ ಸಾಗುವಳಿದಾರರು ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಭೂಮಿ ಮತ್ತು ಬದುಕು ವಂಚಿತರ ಹೋರಾಟ ಸಮಿತಿಯಿಂದ ಕೂತ್ಕೊಳ್ತಾ ಇದ್ದೀವಿ. ಈಗ ಸಾರಿ ನಾವು ಯಾವುದೇ ಕಾರಣದಿಂದ ಒಂದು ಮನವಿಯನ್ನು ಕೊಟ್ಟು ವಾಪಸ್ ಹೋಗೋದು, ನಿಮ್ಮ ಸಬೂಬನ್ನು ಕೇಳಿ ವಾಪಸ್ ಹೋಗೋದು ಮಾಡಲ್ಲ. ನಾವು ನಿರಂತರವಾಗಿ ಕೂತ್ಕೊಳ್ತೀವಿ, ಅನಿರ್ದಿಷ್ಟ ಕೂತ್ಕೊಳ್ತೀವಿ. ನಾವು ಕೂತ್ಕೊಂಡ ತಕ್ಷಣ ಬಗರುಕುಂನಲ್ಲಿ ನಿಯಮ